ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಅದನ್ನೇ ತಗೊಂಡು ಬಂದಿದ್ದೇನೆ ವಿಷಯವನ್ನು. ಒಂದು 48 ದಿನಗಳ ಕಾಲ, ಅಂದರೆ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ 48 ದಿನಗಳ ಕಾಲ, ಅಂದರೆ ನಾವು 48 ದಿನವನ್ನು ಒಂದು ಮಂಡಲ ಅಂತ ಕರಿತೀವಿ. ಈ ಅಖಂಡ ಮಂಡಲ 48 ದಿವಸಗಳ ಕಾಲ ಗುರುಗ್ರಹ ಪುನರ್ವಸು ನಕ್ಷತ್ರ 3ನೇ ಪಾದ ಮಿಥುನ ರಾಶಿಯಿಂದ 4ನೇ ಪಾದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡಲಿದ್ದಾನೆ. 48 ದಿನಗಳ ಕಾಲ ಕರ್ಕಾಟಕ ರಾಶಿಯಲ್ಲಿದ್ದು ಮತ್ತೆ ಪುನಃ ವಾಪಸ್ ಮಿಥುನ ರಾಶಿಗೆ ಬರಲಿದ್ದಾನೆ. ಗುರುಗ್ರಹ ಮಿಥುನ ರಾಶಿಯಲ್ಲಿದ್ದರೆ ನಿಮಗೆ ಗುರುಬಲ ಸಿಂಹರಾಶಿಯವರಿಗೆ, ಯಾಕೆಂದರೆ ಲಾಭದಲ್ಲಿ ಗುರು ಆಗ್ತಾನೆ. ಆದರೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಬಂದರೆ ವ್ಯಯಕ್ಕೆ ಗುರು ಬಂದಾದರೆ ನಿಮಗೆ ಗುರುಬಲ ಇರಲ್ಲ. ಅಲ್ಲಿಗೆ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಸಿಂಹರಾಶಿಯವರಿಗೆ ಗುರುಬಲ ಇರುವುದಿಲ್ಲ. ಅಷ್ಟಮ ಶನಿ ಹಾಗೆ ಇರ್ತದೆ, ಬಟ್ ಗುರುಬಲ ಇರುವುದಿಲ್ಲ. ಈ 48 ದಿನಗಳ ಕಾಲ ಏನು ಗುರುಬಲ ಇರುವುದಿಲ್ಲ, ಯಾವ್ಯಾವ ವಿಚಾರದಲ್ಲಿ ಹಿನ್ನಡೆಯಾಗಬಹುದು, ಸಮಸ್ಯೆ ಆಗಬಹುದು, ಏನು ಪರಿಹಾರ, ಇದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ಳಿದ್ದೇನೆ. ಖಂಡಿತವಾಗಿ ನಿಮ್ಮನ್ನು ಹೆದರಿಸ್ಲಿಕ್ಕಂತೂ ಖಂಡಿತವಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ, ಬಟ್ ತುಂಬ ಇಂಪಾರ್ಟೆಂಟ್ ವಿಡಿಯೋ, ಬಹಳ ಪ್ರಮುಖವಾದಂತಹ ವಿಡಿಯೋ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಚಾರ ವಿನಿಮಯ ಆಗಬೇಕು, ಗೊತ್ತಾಗಬೇಕು. ಹಾಗೂ ವೆಯ್ಟಿಂಗ್ ಪೀರಿಯಡ್ ಇದೆಯಪ್ಪ, ಒಂದು 48 ಡೇಸು, ನಾವೇನು ದೊಡ್ಡದಾಗಿ ಏನು ಮಾಡೋದು ಬೇಡ, ಈ ಟೈಮಲ್ಲಿ ಒಂದು ಸ್ವಲ್ಪ ಸುಮ್ಮನಿರೋಣ ಅನ್ನೋ ರೀತಿಯಲ್ಲಿ ಅವ್ರಿಗೆ ಗೊತ್ತಾಗಬೇಕು ಅನ್ನುವಂಥಲ್ಲ. ಅಯ್ಯೋ ನಂಗೆ ಗೊತ್ತೇ ಇರಲ್ಲ ಈ ವಿಚಾರ ಅನ್ನೋಂಗೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ವಿಚಾರವನ್ನು ಬಿಡಿಸಿ ಹೇಳ್ತಾ ಇದ್ದೇನೆ. ದಯವಿಟ್ಟು ನೀವು ಅಷ್ಟೇ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಾವು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನೇ ಪ್ರಶ್ನೆಗಳಿದ್ರು ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಯನ್ನು ಖಂಡಿತವಾಗಿ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ ನಾನು. ವೀಕ್ಷಕರೇ, ಈಗ ಗುರುಬಲ ಇರೋದಿಲ್ಲ ಒಂದು 48 ದಿನಗಳ ಕಾಲ, ಹಾಗೆ ಹೀಗೆ ವಿಚಾರಗಳಲ್ಲಿ ತಿಳಿಸಿದ ತಕ್ಷಣ ನನಗೆ ಗೊತ್ತಿರೋ ಹಾಗೆ ಭಾಳಷ್ಟು ಜನ ಎಕ್ಸೈಟ್ ಆಗಿಬಿಡ್ತೀರಾ, ಸಿಟ್ಟು ಬಂದುಬಿಡ್ತೀರಾ. ನಮ್ಗೆ ಇನ್ನೇನು ಜೀವನದಲ್ಲಿ ಒಳ್ಳೇದೇ ಆಗಲ್ಲ ಬಿಡಿ, ಯಾವಾಗ ನೋಡ್ರು ಬರೀ ನೆಗೆಟಿವೇ, ಇದೇ ಆಗೋಯ್ತು, ಬರೀ ಎದುರಿಸೋದೇ ಆಗೋಯ್ತು, ಹಂಗೆ ಹಿಂಗೆ ಆಟ್ ಪೋಟ್ ಒಂದಿಷ್ಟು ನನಗೂ ಕೂಡ ಒಂದಿಷ್ಟು ಬೈಗಳ ಶುರುವಾಗ್ಬಿಟ್ಟಿರುತ್ತೆ ಕಮೆಂಟ್ ಸೆಕ್ಷನ್ನಲ್ಲಿ. ಇರಲಿ, ನನ್ನ ಉದ್ದೇಶ ಶುದ್ಧವಾಗಿದ್ದಾಗ ಭಗವಂತ ಅದನ್ನು ಅರ್ಥ ಮಾಡಿಕೊಳ್ತಾನೆ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ತೆಗೆದುಕೊಳ್ತಾರೋ ಅವರೇ ತಗೊಳ್ಳುವಂಥದ್ದು. ಏನಾಗ್ಬಿಡುತ್ತೆ ವಿಚಾರ ಅಂತಂದರೆ ನಿಮಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ, ಆದ್ದರಿಂದ ಕೊಡ್ತಾ ಇದ್ದೇನೆ. ದಯವಿಟ್ಟು ಅನ್ಯಥಾ ಭಾವಿಸ್ಕೊಳ್ಬೇಡಿ, ಅದನ್ನು ವಿಚಾರ ವಿನಿಮಯ ಮಾಡಿ, ನೀವು ಯೋಚನೆ ಮಾಡಿ. ಗುರುಗ್ರಹ ನಿಮಗೆ ಪಂಚಮಾಧಿಪತಿ, 5ನೇ ಮನೆಯ ಅಧಿಪತಿ. ವ್ಯಯಕ್ಕೆ ಬಂದು ಪರಮೋಚ್ಚ ಸ್ಥಿತಿಗೆ ಬಂದ್ಬಿಡ್ತಾನೆ, ಪವರ್ಫುಲ್ ಆಗಿಬಿಡ್ತಾನೆ. ಈಗ 12ನೇ ಮನೆಗೆ ಬಂದುಬಿಡ್ತಾನೆ, ಗುರುಬಲ ಇರಲ್ಲ ಅನ್ನೋದು ಒಂದು ಪಾಯಿಂಟ್. ಆದರೆ 12ನೇ ಮನೆ ಯಾವುದು? ಕರ್ಕಾಟಕ ರಾಶಿ, ಪರಮೋಚ್ಚ ಸ್ಥಿತಿಗೆ ಬಂದುಬಿಡ್ತಾನೆ. ವ್ಯಯದಲ್ಲಿ ಪಂಚಮಾಧಿಪತಿ, ಅಷ್ಟಮಾಧಿಪತಿ ವ್ಯಯದಲ್ಲಿ ಪರಮೋಚ್ಚ ಸ್ಥಿತಿಗೆ ಹೋಗಿಬಿಡ್ತಾರೆ ಅಂತಂದರೆ ಸಮಥಿಂಗ್ ಡೇಂಜರ್, ಅದು ಆ್ಯಕ್ಚುಲಿ ಒಳ್ಳೆಯದಲ್ಲ ಅಂತ, ಪವರ್ಫುಲ್ಲಾಗಿ ನೆಗೆಟಿವಿಟಿ ಅಂತ. ಸೊ ಸಿಂಹರಾಶಿಯವರು ಒಂದು 48 ಡೇಸ್ ಈ ಪವರ್ಫುಲ್ ನೆಗೆಟಿವಿಟಿಯಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅದಕ್ಕೆ ಯಾವ್ಯಾವ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ? ಪಂಚಮಾಧಿಪತಿ. ಸೊ ನೀವು ಒಂದಿಷ್ಟು ಗುರುಬಲ ಅಷ್ಟಮ ಶನಿ ಇದ್ದರೂ ಕೂಡ ಗುರುಬಲದಿಂದಾಗಿ ಅಥವಾ ಬೇರೆ ಬೇರೆ ಫ್ಯಾಕ್ಟರ್ಸ್, ನಿಮ್ಮ ವೈಯಕ್ತಿಕ ಜಾತಕವೋ ಮತ್ತೊಂದು ಏನೋ ಒಂದು ವಿಚಾರಗಳಿಂದಾಗಿ ಒಂದಿಷ್ಟು ಕೆಲಸಗಳನ್ನು ಆರಂಭಿಸ್ಕೊಂಡಿರ್ತೀರಿ. ಗುರುಬಲ ಇದೆ, ಸೈಟ್ ತೊಗೊಂಡೆ, ಆ ಪ್ರಕ್ರಿಯೆ ನಡೀತಾ ಇದೆ. ಗುರುಬಲ ಇದೆ, ಮನೆ ಕಟ್ಸ್ಲಿಕ್ಕೆ ಶುರು ಮಾಡಿದೆ. ಗುರುಬಲ ಇದೆ, ಮಗಳ ಮದುವೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಮಗನ ಮದುವೆ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು, ಇನ್ನೊಂದು ಸೈಡ್ ಹೊಸ ಬಿಸ್ನೆಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಗುರುಬಲ ಹೆಂಗಿದ್ರೆ ಜಾಬ್ ರಿಸೈನ್ ಮಾಡಿ ಇನ್ನೊಂದು ಜಾಬ್ ಹುಡುಕ್ತಾ ಇದ್ದೀನಿ. ಸೊ ರಿಸ್ಕ್ ಅಂತ ತೊಗೊಂಡ್ಬಿಟ್ಟಿರ್ತೀರ ನೀವು. ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ಗೊತ್ತಿಲ್ಲದೆಯೋ 100% ನಂಗೆ ನಂಬಿಕೆ ಇದೆ, ಹಾಗೆ ಆಗುತ್ತೆ ಅಂತೇಳಿ ರಿಸ್ಕ್ ತಗೊಂಡು ಒಂದಿಷ್ಟು ಕೆಲಸಗಳು ಮಾಡಿಬಿಡ್ತೀರಲ್ಲ, ಅದು ಈ 48 ದಿನಗಳ ಕಾಲದಲ್ಲಿ ನೀವು ಈ ಹಿಂದೆ ಸದ್ಯದಲ್ಲಿ ತಗೊಂಡಂಥ ರಿಸ್ಕ್ಗಳೆಲ್ಲ ಎಷ್ಟು ದೊಡ್ಡ ರಿಸ್ಕು ಅನ್ನೋದು ನಿಮಗೆ ಈಗ ಗೊತ್ತಾಗುತ್ತೆ. ಈ 48 ದಿನಗಳಲ್ಲಿ ಗೊತ್ತಾಗುತ್ತೆ. ಭಾಳ ಕಷ್ಟಪಡ್ತೀರಾ, ನಷ್ಟದ ಪರಮಾವಧಿಯ ನಷ್ಟವನ್ನು ಅಲ್ಲೇ ನೋಡ್ಕೊಳ್ಬೇಕಾಗತ್ತೆ. ಸೊ ಅದರಿಂದ ಈ ಹಿಂದೆ ಮಾಡಿಬಿಟ್ಟಿದ್ದೀರಾ ಇನ್ವೆಸ್ಟ್ಮೆಂಟು, ಈಗ ಸ್ವಲ್ಪ ನಷ್ಟ ಆಗ್ತಾ ಬರ್ತಾರೆ ಅಂದರೆ ಅಟ್ಲೀಸ್ಟ್ ಅದನ್ನ ಸ್ಟಾಪ್ ಲಾಸ್ಗೆ ಏನಾಗಬೇಕು ಅಂತ ಅನ್ನೋಂಥದ್ದು ನೋಡ್ಕೊಳ್ಳಿ. ಈ 48 ದಿವಸದಲ್ಲಿ ಮಾತ್ರ ದಯವಿಟ್ಟು ಏನೋ ಇನ್ವೆಸ್ಟ್ಮೆಂಟು ಅದು ಇದು ದೊಡ್ಡದಾಗೇನೋ ಮಾಡೋಕೆ ಹೋಗ್ಬಿಡಿ, ಹೊಸದಾಗೇನೋ ಶುರು ಮಾಡೋಕೆ ಹೋಗ್ಬೇಡಿ. ಡಿಸೆಂಬರ್ 4ನೇ ತಾರೀಕು ನಂತರನೇ ನೀವೇನಾದ್ರು ಹೊಸ ಶುರು ಮಾಡ್ತೀನಿ, ಹೊಸ ವ್ಯವಹಾರ ಕೈ ಹಾಕ್ತೀನಿ, ಹೊಸದೇನೋ ಮಾಡೋಕೆ ಹೋಗ್ತೀನಿ ಅಂದರೆ ಡಿಸೆಂಬರ್ 11ರ ನಂತರ, ಅಷ್ಟರೊಳಗಡೆ ಮಾತ್ರ ದಯವಿಟ್ಟು ಏನೋ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲ ಒಂದೇ ಅಕ್ಟೋಬರ್ 18ರೊಳಗೆ, ಇಲ್ಲ ಡಿಸೆಂಬರ್ 4ನೇ ತಾರೀಕು ನಂತರ, ಈ ಸಮಯದಲ್ಲಿ ಮಾತ್ರ ನೀವು ಅಷ್ಟಮ ಶನಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸದೆ ನೀವೇನೇನೋ ಶುರು ಮಾಡ್ಕೊಳ್ಳೋದು, ರಿಸ್ಕ್ ತಗೊಳ್ಳೋದು ನಾಟ್ ರೆಕಮೆಂಡಬಲ್. ಆದರೂ ಕೂಡ ಹೇಳ್ತಾ ಇದ್ದೀನಿ ನಾನು ನಿಮಗೆ ಎಚ್ಚರ ಅಂತ.
ಸೊ ಪಂಚಮಾಧಿಪತಿ ವೇಗದಲ್ಲಿ ಪರಮೋಚ್ಚ ಸ್ಥಿತಿ ಅಂತಂದಾಗ ಕೈ ಹಾಕಿದ ಕೆಲಸಗಳೆಲ್ಲ ನಷ್ಟ ಸಿಕ್ಕಾಪಟ್ಟೆ ಜಾಸ್ತಿ ನಷ್ಟ ಆಗುವ ಸಾಧ್ಯತೆ ಇದೆ. ಸೊ ಅದರಿಂದ ಥಿಂಕ್ ಬಿಫೋರ್ ಇಂಕ್, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಸಲ ತಾಳ್ಮೆಯಿಂದ ಎಲ್ಲ ವಿಚಾರಗಳು ನೋಡ್ಕೊಳ್ಳಿ ಅನ್ನುವಂಥದ್ದು ಒಂದು. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್, ಈಗ ಅಷ್ಟಮಾಧಿಪತಿಯು ಸಹ ನಿಮಗೆ ಗುರುಗ್ರಹನೇ. ಅಷ್ಟಮಾಧಿಪತಿಯಾಗಿ ವೇಗದಲ್ಲಿ ಪರಮೋಚ್ಚ ಸ್ಥಿತಿ ಅಂದ ತಕ್ಷಣ ಏನಾಗ್ಬಿಡುತ್ತೆ, ಆರೋಗ್ಯದ ಮೇಲೆ ಪೆಟ್ಟು ಕೊಡುತ್ತೆ. ಅಷ್ಟಮದಲ್ಲಿ ಶನಿ, ಅಷ್ಟಮಾಧಿಪತಿ ಉಚ್ಚ ಸ್ಥಿತಿಯಲ್ಲಿದ್ದರೂ ವ್ಯಯ, ಲಾಸ್ ಮನೆಯಲ್ಲಿ ಉಚ್ಚ ಸ್ಥಿತಿ. ಸೊ ಏನಾಗುತ್ತೆ, ಆರೋಗ್ಯದ ಮೇಲೆ ತುಂಬ ಪ್ರತಿಕೂಲ ಪರಿಣಾಮಗಳು ಬೀಳುವ ಸಾಧ್ಯತೆಗಳಿದ್ದಾವೆ. ಔಷಧೋಪಚಾರಗಳು, ರಾಂಗ್ ಮೆಡಿಕೇಷನ್, ಯಾವುದೋ ಔಷಧಿ ತೊಗೋಬೇಕಾಯಿತು, ಯಾವುದೋ ಔಷಧಿ ತೊಗೊಂಬಿಟ್ಟೆ, ಎಲ್ಲ ಒಂದೇ ಅಂದ್ಬಿಟ್ರು ಗೊತ್ತಾಗಲಿಲ್ಲ. ಮೆಡಿಸಿನ್ಸು ತುಂಬ ರಿವರ್ಸ್ ಆಗಿ ಏನೇನೋ ಕೆಲಸಗಳು ಮಾಡ್ತಾ ಇದೆ. ಅದರ ದುಷ್ಪರಿಣಾಮಗಳು, ಔಷಧಿಯ ದುಷ್ಪರಿಣಾಮಗಳು ಅಥವಾ ವಿಚಿತ್ರ ಪರಿಣಾಮಗಳು, ಅನಿರೀಕ್ಷಿತ ಪರಿಣಾಮಗಳು. ಅಯ್ಯೋ ಅದು ಯಾವುದೋ ಮೆಡಿಸಿನ್ ತೊಗೊಂಬಿಟ್ಟೆ ಅದೆಲ್ಲ ಎಡವಟ್ಟಾಗ್ಬಿಟ್ಟಿದೆ, ಫುಲ್ ಅದೇನೋ ರಿಯಾಕ್ಷನ್ ಆಗಿಬಿಟ್ಟಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಸಹ ಅದು ಆಗುವ ಸಾಧ್ಯತೆ ಇದೆ. ಈ 48 ದಿನಗಳ ಕಾಲ ನೀವಾದರೂ ಹೊಸದಾಗಿ ಮೆಡಿಕೇಷನ್ ಮಾಡ್ತೀರಿ, ಹೊಸದಾಗಿ ಏನಾದ್ರು ಮಾಡೋಕ್ಕೋದ್ರೆ ಸ್ವಯಂ ವೈದ್ಯ ವೆರಿ ಬ್ಯಾಡ್. ನಿಮಗೆ ನೀವೇ ಏನೋ ತಿಳ್ಕೊಂಬಿಡೋದು, ಗೂಗಲಲ್ಲಿ ಏನೋ ಚಾಟ್ GPT AI ಎಲ್ಲ ಸರ್ಚ್ ಮಾಡ್ಕೊಂಡು ನಿಮಗೆ ನೀವೇ ಔಷಧಿಗಳು ತೊಗೊಂಬಿಡೋದು, ಇದು ಬಹಳ ತಪ್ಪು, ದೊಡ್ಡ ಪ್ರಮಾದವನ್ನು ಉಂಟು ಮಾಡಬಹುದು. ದಯವಿಟ್ಟು ಯಾವಾಗಲೂ ಇದನ್ನೇ ಅಂದರೆ ನಾನು ಹೇಳುವಂಥದ್ದು ಯಾವಾಗಲೂ ಅಪ್ಲೈ ಆಗುತ್ತೆ. ಬಟ್ ಈ 48 ದಿನ ನಾನು ಹೇಳ್ತಾ ಇರುವಂಥದ್ದು, ಏನೇ ಔಷಧೋಪಚಾರ ಏನೇ ಮಾಡಿದ್ರು ವೈದ್ಯರಿದ್ದಾರೆ. ಎಷ್ಟೋ ವರ್ಷಗಳ ಕಾಲ ಇಷ್ಟಿಷ್ಟು ದಪ್ಪ MBBS ಪುಸ್ತಕಗಳನ್ನು ಒಂದೊಂದು ಇದಕ್ಕೆ ಇಷ್ಟಿಷ್ಟು ದಪ್ಪ ಪುಸ್ತಕಗಳನ್ನ ಓದಿ ನಮಗೋಸ್ಕರ ಇದ್ದಾರೆ ಅವರು. ಸೊ ಒಂದ್ಸಲ ಅವ್ರನ್ನ ಹೋಗಿ ಭೇಟಿ ಮಾಡಿ, ಈ ಥರ ಔಷಧಿ ಮಾಡಲಾ, ನಿಮಗೆ ಇಂಗ್ಲೀಷ್ ಮೆಡಿಸನಲ್ಲಿ ಇಷ್ಟ ಇಲ್ವಾ, ಆಯುರ್ವೇದಕ್ಕೆ ಹೋಗಿ ಕೇಳಿ, ಅಲ್ಲೂ ಇಷ್ಟ ಇಲ್ವಾ, ಹೋಮಿಯೋಪತಿಗೆ ಹೋಗಿ. ಬಟ್ ಅಥರೈಸ್ಡ್ ಆಗಿ ಡಾಕ್ಟ್ರ್ ಹತ್ರ ಹೋಗಿ ನೀವು ಮಾಡಿ, ಡಾಕ್ಟ್ರ ಒಂದು ಇದಿಲ್ಲ ಸೂಚನೆ ಸಲಹೆಗಳಿಲ್ಲದೇ ನೀವು ಸ್ವಯಂ ವೈದ್ಯ ಮಾಡಿಕೊಂಡು ಈ 48 ದಿನಗಳಲ್ಲೇ ಏನೋ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಮಾಡ್ಕೊತೀರ ಆರೋಗ್ಯದ ವಿಚಾರದಲ್ಲಿ ಅಂತ ಕಂಡು ಬರ್ತಾ ಇದೆ. ಮೊದಲೇ ಅಷ್ಟಮ ಶನಿ, ದಯವಿಟ್ಟು ಆ ಥರ ವಿಚಿತ್ರಗಳಿಗೆ ಹೋಗಬೇಡಿ. ಎಚ್ಚರ, ಪರಿಹಾರ ಭಾಳ ಇಂಪಾರ್ಟೆಂಟ್. ಗುರು ಆರಾಧನೆ. ಇನ್ನು ಕೆಲವರು ಕೇಳ್ಬೋದು, ಗುರುಗಳೇ ಹಾಗಾದರೆ ಇದು ಬರೀ ನೆಗೆಟಿವ್ ಏನಾ, ಪಾಸಿಟಿವ್ ಏನೂ ಇಲ್ವಾ, ಬರೀ ಇದೇ ಅಂದರೆ ನೆಗೆಟಿವ್ ಜಾಸ್ತಿ ಅನ್ನಿಸ್ತಾ ಇದೆಯಲ್ಲ. ಇಲ್ಲಿ ಒಂದು ಪಾಸಿಟಿವ್ ನಾನು ಹೇಳಬೇಕು ಅಂತಂದರೆ, ವಿದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಇಲ್ಲಿಯ ಮೂಲದ ಬಟ್ ವಿದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಸಿಂಹರಾಶಿಯವ್ರು ನೀವಿದ್ದರೆ, ಅಷ್ಟಮ ಶನಿಯಲ್ಲಿ ಸ್ವಲ್ಪ ಕಷ್ಟಪಡ್ತಾನೋ ಇದ್ದರೆ, ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಮಾತ್ರ ಒಂದು ಸ್ವಲ್ಪ ಅನುಕೂಲ ಆಗ್ಬೋದು. ಅಂದರೆ ವಿದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಸ್ವದೇಶಿ ಅವರೇನೇ ಇದ್ದೀರಿ, ಅವರು ವಿದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಂದಾಗ ಅವ್ರಿಗೇನೋ ಒಂದು ಸ್ವಲ್ಪ ಪ್ರಾಫಿಟ್ ಆಗುವಂಥ ಸಾಧ್ಯತೆಗಳು ನನಗಿಲ್ಲೊಂದು ಕಂಡು ಬರ್ತಾ ಇದೆ. ಬಟ್ ತೀರಾ ಜಾಸ್ತಿ ಅಂತಲ್ಲ, ಬಟ್ ಸಮಥಿಂಗ್ ವಿದೇಶದಲ್ಲಿ ವಾಸ ಮಾಡುವ ಸಿಂಹರಾಶಿಯವ್ರಿಗೆ ಏನೋ ಒಂದು ಸ್ವಲ್ಪ ಅನುಕೂಲತೆಗಳು ಅನಿರೀಕ್ಷಿತವಾಗಿ ಇದೊಂದು ಆಗುತ್ತೆ ಅನ್ಕೊಂಡಲ್ಲ, ಬಟ್ ಅದೇನೋ ಒಂದು ಸ್ವಲ್ಪ ಒಳ್ಳೆಯದಾಯ್ತು ಬಿಡಪ್ಪ ಅನ್ನೋ ರೀತಿಯಲ್ಲಿ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಕೈ ಹಾಕಿದ ಆರಂಭಿಸುವ ಕೆಲಸಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ನೆಕ್ಸ್ಟ್ ಬಹಳ ಮುಖ್ಯವಾಗಿ ನೀವು ಸಂತಾನದ ಬಗ್ಗೆ, ಸಿಂಹರಾಶಿಯವರು ನೀವು ಸಂತಾನ ಆಗಿಲ್ಲ, ಗುರುಬಲ ಇದೆ, ಸಂತಾನಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಹೇಳಿರ್ಬೋದು ಅಥವಾ ಬೇರೆ ಬೇರೆ ಜ್ಯೋತಿಷಿಗಳು ಹೇಳಿರ್ಬೋದು. ಈ 48 ದಿನಗಳಲ್ಲೇನಾದರೂ ಅಂದರೆ ಅಕ್ಟೋಬರ್ 18ನೇ ತಾರೀಕು ನಂತರ ಡಿಸೆಂಬರ್ 4ನೇ ತಾರೀಕು ಒಳಗೆ ನೀವೇನಾದರೂ ಸಂತಾನಕ್ಕೆ ಪ್ರಯತ್ನ ಪಟ್ರಿ ಅಂತಾದರೆ ಅದು ಯಶಸ್ವಿಯಾಗುವ ಸಾಧ್ಯತೆ ತೀರಾ ಕಮ್ಮಿ. ಯಾಕೆ, ಪಂಚಮಾಧಿಪತಿ ವ್ಯಯದಲ್ಲಿ ಉಚ್ಚ ಸ್ಥಿತಿ ಆದ್ದರಿಂದ ಸ್ವಲ್ಪ ಕಮ್ಮಿ. ಆದ್ದರಿಂದ ನನ್ನ ಪ್ರಕಾರ ಈ 48 ದಿನಗಳ ಕಾಲ ಬಿಟ್ಟು ನಂತರ ಪ್ರಯತ್ನ ಮಾಡಬೇಕು ಸಂತಾನಕ್ಕೆ. ಡಿಸೆಂಬರ್ 15ರ ಮೇಲೆ ಮಾಡಿದ್ರೆ, ಧನುರ್ರಾಶಿಯಲ್ಲಿ ರವಿ ಇರ್ತಾನೆ, ಡಿಸೆಂಬರ್ 15ರ ಮೇಲೆ ಧನುರ್ಮಾಸ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ ಸಂತಾನಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಯಶಸ್ವಿ ಆಯಿತು ಅಂತಂದರೆ ಸಿಂಹ ಮಾಸದಲ್ಲಿ ಮಗು ಹುಟ್ಟುತ್ತೆ. ಸಿಂಹ ಮಾಸದಲ್ಲಿ ಅಲ್ಲಿ ಸಿಂಹದಲ್ಲಿ ರವಿ ಇರ್ತಾನೆ. ಸೊ ಅದರಿಂದಾಗಿ ಆ ಮಗುವಿನ ತಂದೆಗೆ ತುಂಬ ಒಳ್ಳೆಯದು, ಅಂದರೆ ನಿಮಗೆ ತುಂಬ ಒಳ್ಳೆಯದು ಅಂತ ಸಂತಾನ ಇಲ್ಲದವ್ರಿಗೆ ಹೇಳ್ತಿರೋ ಮಾತಿದು. ಸೊ ಡಿಸೆಂಬರ್ 4ರ ತನಕ ಸಂತಾನ ಪ್ರಯತ್ನ ಬೇಡ, ಇದು ಒಂದು. ಎರಡನೇದು, ಆಲ್ರೆಡಿ ಮಕ್ಕಳಿದ್ದಾರೆ, ಸಿಂಹರಾಶಿ ನಿಮಗೆ ಮಕ್ಕಳು ಆಲ್ರೆಡಿ ಇದ್ದಾರೆ ಅಂತ ಆದರೆ ಆ ಮಕ್ಕಳ ವಿಚಾರವಾಗಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು, ನೀವೊಂದು ಹೇಳ್ತೀರಾ, ಅವರೊಂದು ಹೇಳ್ತಾರೆ. ತುಂಬ ರೆಬೆಲ್ ಆಗಿಬಿಡ್ತಾರೆ ಮಕ್ಕಳು, ತುಂಬ ಹಠ ಪರಾಕಾಷ್ಠೆ, ನಾನು ಹೇಳ್ದಂಗೆ ಆಗಬೇಕು, ಇಲ್ಲಾಂದ್ರೆ ಹಂಗೆ ಮಾಡ್ಕೊಳ್ತೀನಿ, ಹಂಗೆ ಆಟ್ ಪೋಟ್ ಅಂತ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಮಕ್ಕಳು. ಅದನ್ನು ಈ ಗುರು ಈ 48 ದಿನಗಳಲ್ಲೇ ನೀವು ನೋಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಸೊ ಆದ್ದರಿಂದ ಅವ್ರನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಅಥವಾ ಸಂತಾನಕ್ಕೆ ಹೆಂಗೆ ವ್ಯವಸ್ಥೆ ಮಾಡ್ತೀರಾ,
ಇದನ್ನು ಕೈಯಾಗದ ಕೆಲಸಗಳು ಹೆಂಗೆ, ಆರೋಗ್ಯದ ವಿಚಾರ ಹೆಂಗೆ, ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಏನು ಕೂಡ ಗೊತ್ತಾ, ಗುರುವಿನ ಆರಾಧನೆ. ಗುರುವಿನ ಆರಾಧನೆ ಮಾಡ್ಕೊಂಡ್ರೆ ನಿಮಗೆ ಯಾವ ಸಮಸ್ಯೆಗಳು ಆಗೋದಿಲ್ಲ. ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕು. ಆ ವಿಶೇಷವಾದ ಪರಿಹಾರಗಳೇನಪ್ಪ ಅಂತಂದರೆ, ಈ 48 ದಿನಗಳು ಸಹ ಈ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕು ತನಕ ಏನು 48 ದಿನಗಳಿದೆ, ಈ 48 ದಿನಗಳು ಸಹ ನೀವೇನಾದ್ರು ನಾನ್ ವೆಜ್ ತಿನ್ನೋರಾಗಿದ್ರೆ ಅದನ್ನ ಬಿಟ್ಟು ಬಿಟ್ರೆ ತುಂಬಾ ಒಳ್ಳೇದು. ನಿಮ್ಮ ಆಹಾರ, ನಿಮ್ಮ ಒಂದು ಬಯಕೆ. ಬಟ್ ನಾನು ಹೇಳುವಂಥದ್ದು ನಮ್ಮ ಕಡೆಯಿಂದ ಒಂದು ಸಲಹೆ ಅಂತ ಕೊಡ್ತಾ ಇರುವಂತದ್ದು. ಸೊ 48 ದಿವಸ ಯಾವುದೇ ನಾನ್ ವೆಜ್ ತಿಂದೇನೆ 48 ದಿವಸಗಳ ಕಾಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಗುರುಗ್ರಹದ ಒಂದು ಪ್ರಾರ್ಥನೆ ಆಗಿರುತ್ತೆ. ಗುರುಗ್ರಹದ ಅಷ್ಟೋತ್ರ ಪಠನೆ ಮಾಡ್ತಕ್ಕಂಥದ್ದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನ ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಮನೆ ಹತ್ರದಲ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ರೆ, ಅಥವಾ ಸಾಯಿಬಾಬಾ ಟೆಂಪಲ್ ಇದ್ರೆ, ಅಥವಾ ದತ್ತಾತ್ರೇಯರ ದೇವಸ್ಥಾನ ಇದ್ರೆ ಹೋಗಿ ಒಂದು ಕಾಲ್ ನೋವು ಬರ ತನಕ ಪ್ರದಕ್ಷಿಣೆ, ನಮಸ್ಕಾರ, ಪ್ರಾರ್ಥನೆ, ಪೂಜೆಗಳನ್ನು ಮಾಡ್ಕೊಂಡು ಬರತಕ್ಕಂಥದ್ದು ಈ 48 ದಿನಗಳ ಕಾಲ. ಆಮೇಲೆ ಇಲ್ಲ ಎಲ್ಲಿಗೂ ಹೋಗಕ್ಕಾಗಿಲ್ಲ ಅಂದ್ರೂ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಈ ವಿಡಿಯೋ ಎಂಡ್ ನಾನು ಅದ್ಭುತವಾದ ಪವರ್ಫುಲ್ ಆದ ಗುರುಗ್ರಹದ ಮಂತ್ರವನ್ನ ಹೇಳ್ತೇನೆ. ಆ ಮಂತ್ರವನ್ನ ಒಂದು 28 ಬಾರಿ ಯಾರು ರಿಪೀಟ್ ಅದನ್ನ ದಿನ ಬೆಳಗ್ಗೆ ಎದ್ದು ಕೇಳಿಸ್ಕೊಳ್ತಕ್ಕಂಥದ್ದು ಇರಬಹುದು, ಅಥವಾ ಒಂದು ಪೇಪರ್ ನಲ್ಲಿ ಓಂ ಗುರವೇ ನಮಃ ಅಂತ ಆದ್ರೂ ಸಹ ಪರವಾಗಿಲ್ಲ, ನೀವೊಂದು ಬರೀತಕ್ಕಂಥದ್ದು ಬಹಳ ತುಂಬಾ 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 ನಿಮ್ಗೆ ಅನುಕೂಲ ಆಗುತ್ತೆ. ಓಂ ಗುರುಭ್ಯೋ ನಮಃ ಅಂತಲೋ ಅಥವಾ ಓಂ ಗುರವೇ ನಮಃ ಅಂತಲೋ ಪ್ರತಿನಿತ್ಯ 108 ಬಾರಿ ಓಂ ಗುರವೇ ನಮಃ ಅಥವಾ ಓಂ ಗುರು ರಾಘವೇಂದ್ರ ಸ್ವಾಮಿನೇ ನಮಃ, ನಿಮ್ಗೆ ಯಾವುದು ನಿಮ್ಗೆ ಇಷ್ಟವಾದಂಥದ್ದು. ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಾರ್ದು, ವ್ಯಾಕರಣ ದೋಷ ಆಗಬಾರ್ದು. ಕೆಲವೊಂದ್ಸಲ ಕಮೆಂಟ್ ಮಾಡ್ಬೇಕಾದ್ರೆ ನೋಡ್ತೇನೆ ಎಷ್ಟು ಅದ್ಭುತವಾಗಿರುತ್ತೆ ವ್ಯಾಕರಣ ಅಂತ. ಸೊ ಆತರ ಆಗದಂತೆ ಶುದ್ಧವಾದ ರೀತಿಯಲ್ಲಿ ತಪ್ಪಿಲ್ಲದೇನೆ ಒಂದು ಪೇಪರ್ ದಿನ 108 ಬಾರಿ ಗುರುಸ್ಮರಣೆ ಬರ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೂ ವಿಶೇಷವಾಗಿ ಅಂದ್ರೆ ಅಕ್ಟೋಬರ್ 21ನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ, ರೌಂಡ್ ಮಾಡಿ ಇಟ್ಕೊಳ್ಳಿ. ಅವತ್ತು ಬಹಳ ಇಂಪಾರ್ಟೆಂಟ್ ದಿವಸ. ಅವತ್ತು ಅಮಾವಾಸ್ಯೆ. ಯಾವ ಅಮಾವಾಸ್ಯೆ ಅವತ್ತು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ, ದೀಪಾವಳಿ ಅಮಾವಾಸ್ಯೆ. ಸೊ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಯಾಕೆಂದ್ರೆ ಈ 48 ದಿನಗಳ ಕಾಲ ನಿಮಗೆ ಅದ್ಭುತವಾದಂತಹ ಗುರುವಿನ ಬಲ ಸಿಗಬೇಕು. ಏನೇನೇ ನೆಗೆಟಿವ್ಸ್ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕು, ಏನೇನು ಪಾಸಿಟಿವ್ಸ್ ಇದೆಯೋ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶ. ಅದೇ ನಮ್ಮ ಸಂಕಲ್ಪ. ಅಷ್ಟೇ ಅಲ್ಲದೆ ಅವತ್ತು ದೀಪಾವಳಿ ಅಮಾವಾಸ್ಯೆ ಅಲ್ವಾ, ಸೊ ಮಹಾಲಕ್ಷ್ಮಿ ಆರಾಧನೆ ಮಾಡ್ತೀವಿ. ಸೊ ಅದಕ್ಕೆ ಅವತ್ತಿನ ದಿವಸವೇ ನಾವು ಬಹಳ ಮುಖ್ಯವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿ ಹೋಮ, ಲಕ್ಷ್ಮೀ ಕುಬೇರ ಹೋಮ. ಅದರ ಜೊತೆಯಲ್ಲಿ ನಿಮಗೆ ವಿಶೇಷವಾಗಿ ನಾವು ಈ ಬಾರಿ ಈ ಒಂದು ಧನಾಕರ್ಷಕ ಮಣಿಮಂಡಲ ಒಂದು ಕೊಡ್ತಾ ಇದ್ದೇವೆ. ಇದು ನಿಮಗೆ ಧನಾಕರ್ಷಕ ಮಣಿ ಏನಿರ್ತಲ್ಲ ಅದನ್ನ ನಾವು ಒಂದು ಯಂತ್ರದ ಸ್ವರೂಪದಲ್ಲಿ ರಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಸಹ ಇದನ್ನ ಇಟ್ಕೊಳ್ಬೇಕು. ಯಾಕಂದ್ರೆ ದೀಪಾವಳಿ ಅಮಾವಾಸ್ಯೆ ದಿವಸ ಕುಬೇರ ಧನಲಕ್ಷ್ಮಿ ಪೂಜೆ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲವನ್ನ ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು, ಜಾಬ್ಗೆ ಹೋಗ್ತಾ ಇರಬಹುದು, ನಿಮ್ಮ ಮನೆಯಲ್ಲಂತೂ ಹಣಕಾಸಿನ ಅವಶ್ಯಕತೆ ಇರ್ತದೆ. ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಳ್ಬೇಕು. ನಾನು ಹೇಳ್ತೀನಿ, ನಿಮ್ಗೆ 3 ರೂಮ್ ಇದ್ರೆ 3 ರೂಮಲ್ಲೂ ಒಂದೊಂದು ಇರ್ಬೇಕಿದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಎನರ್ಜಿಯನ್ನ ಇದು ಕೊಡ್ತದೆ ನಿಮ್ಗೆ. ಆ ಒಂದು ಪ್ರದೇಶದಲ್ಲಿ ಅಷ್ಟು ಧನಾತ್ಮಕವಾಗಿರ್ತದೆ ಅಂತ ಹೇಳಿ. ತುಂಬಾ ಲಕ್ಷ್ಮಿಯ ಸಾನ್ನಿಧ್ಯ, ಅಷ್ಟಲಕ್ಷ್ಮಿಗಳು. ಲಕ್ಷ್ಮಿ ಅಂದ್ರೆ ಬರೀ ಕ್ಯಾಶ್ ಅಷ್ಟೇ ಅಲ್ಲ, ಅಷ್ಟಲಕ್ಷ್ಮಿಯರು ಒಂದು ಸಾನ್ನಿಧ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆಯ್ತಲ್ವಾ. ಆದ್ರಿಂದ ನಿಮ್ಮ ದೇವ್ರ ಮನೆ ಇರಬಹುದು, ನಿಮ್ಮ ಬೆಡ್ರೂಮ್ ಅಲ್ಲಿ ಇರಬಹುದು, ನಿಮ್ಮ ಲಾಕರ್ ಗಳಲ್ಲಿ ಇರಬಹುದು, ನಿಮ್ಮ ಅಂಗಡಿಗಳಲ್ಲಿ ಇರಬಹುದು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇರಬಹುದು. ಆ ಜಾಗಗಳಲ್ಲಿ ಬಿಸ್ನೆಸ್ ಮಾಡೋರು ಅವ್ರ ಕ್ಯಾಶ್ ಬಾಕ್ಸ್ ಅಲ್ಲಿ ಮೇಲ್ಗಡೆ ಕೂಡ ಇದು ಇಟ್ಕೋಬಹುದು. ಆಮೇಲೆ ಬಂದವರೆಲ್ಲ ಇದನ್ನ ನೋಡ್ತಾರೆ, ಏನಿದು ವಿಚಿತ್ರವಾಗಿದೆಯಲ್ಲ, ಏನು ಅಂತ ಕೇಳ್ತಾರೆ. ಆ ಪ್ರಶ್ನೆಯನ್ನ ಕೇಳ್ಬೇಕು ಅವ್ರು. ಯಾಕೆ ಅಂದ್ರೆ ಅದು ಪ್ರಶ್ನೆಯನ್ನ ಕೇಳಿದಾಗ, ಇದನ್ನ ನೋಡಿದಾಗ, ಆ ಪ್ರಶ್ನೆಯನ್ನ ಕೇಳಿದಾಗ ಅವರಲ್ಲಿರುವ ನೆಗೆಟಿವಿಟಿನ ಕೂಡ ತೆಗೆದು ಬಿಡುತ್ತೆ. ಅಂದ್ರೆ ಆ ದೃಷ್ಟಿ ಅಂತ ಕರಿತೀವಿ, ಮೊದಲನೆಯ ದೃಷ್ಟಿ ಅಂತ ಹೇಳಿ. ಸೊ ಅದನ್ನು ಕೂಡ ಪರಿಹಾರ ಮಾಡ್ಕೊಡುತ್ತೆ. ಸೊ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಸರ್, ಎಲ್ಲ ಬಂದ್ ನೋಡಿದ ತಕ್ಷಣ ದೃಷ್ಟಿ ಆಗ್ಬಿಟ್ಟು ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ. ಗುರುಗಳೇ ಏನು ಬೇಡ, ಇದನ್ನ ತಗೊಂಡು ಹೋಗಕ್ಕೆ ಇದೇನಿದು ಅಂತ ಕೇಳ್ತಾರೆ. ಫಸ್ಟ್ ದೃಷ್ಟಿ ಎಲ್ಗೋಗುತ್ತೆ, ಎಲ್ಲ ನಿವಾರಣೆ ಆಗುತ್ತೆ, ನಿಮ್ ಬಿಸ್ನೆಸ್ ಕರೆಕ್ಟ್ ಆಗುತ್ತೆ, ಲಕ್ಷ್ಮಿಯನ್ನು ಇದು ಕೊಡುತ್ತೆ. ಮನೆಯಲ್ಲಿಯೇ ಆಗ್ಲಿ ನೆಮ್ಮದಿ ಇಲ್ಲ, ಜಗಳ ಮನಸ್ತಾಪಗಳು, ಗಲಾಟೆ ಮನಸ್ತಾಪಗಳು ಮನೆಯಲ್ಲೆಲ್ಲ ಇದೊಂದು ಯಂತ್ರ ಮಂಡಗಳನ್ನ ಇಟ್ಕೊಂಡಿದ್ದಾಗ, ಹಾಲ್ ಅಲ್ಲಾಗ್ಲಿ,
ದೇವರ ಮನೆಯಲ್ಲಾಗ್ಲಿ ಎಲ್ಲಿರ್ತದೋ ಅಲ್ಲಿ ಆ ಜಾಗವನ್ನು ಬಹಳ ಶುದ್ಧವಾಗಿ ಚೆನ್ನಾಗಿ ಇಟ್ಕೋಬಹುದು. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿಗೆ ಇದನ್ನ ನಾವು ಅಭಿಮಂತ್ರಣೆ ಮಾಡಿ, ಏನು ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಗೆ ದಿನ ಅವತ್ತೇ ಕುಬೇರ ಧನಲಕ್ಷ್ಮಿ ಹೋಮವನ್ನ ಮಾಡಿ, ಕುಬೇರ ಲಕ್ಷ್ಮಿ ಹೋಮವನ್ನ ಮಾಡಿ ಇದನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಈ ಹಿಂದೆನೂ ಹಲವಾರು ಬಾರಿ ಬಹಳಷ್ಟು ಜನ ಅದ್ ನನಗೆ ಫೋನ್ ಮಾಡಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ, ಬಂಗಾರದ ವಿಚಾರದಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ಮಾಡ್ತಾ ಇದ್ದೇವೆ. ನಾವು ದೀಪಾವಳಿ ಅಮಾವಾಸ್ಯೆ ಬಹಳ ಪರ್ವಕಾಲ ಅಂತ ತೀರ್ಮಾನ ಮಾಡಿ ಪಂಚಾಂಗದ ಪ್ರಕಾರ, ಜ್ಯೋತಿಷ ಗ್ರಂಥಗಳ ಪ್ರಕಾರ ಅವತ್ತಿನ ದಿವಸ ಈ ಹೋಮ ಮಾಡಿದ್ರೆ ಇನ್ನೂ ಪವರ್ ಜಾಸ್ತಿ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ನಮ್ಮ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮವನ್ನ, ಯಾಕೆ ಅಂತಂದ್ರೆ ಬಂಗಾರ ಬಹಳಷ್ಟು ಇವತ್ತಿನ ದಿವಸ ಗ್ರಾಮ್ಗಾಗ್ಲೇ 12,500 ದಾಟ್ ಹೊರಟೋಗ್ತಾ ಇದೆ ಮುಂದಕ್ಕೆ ಬಂಗಾರ. ನಾನು ಮಾತಾಡ್ತಿರೋ 24 ಕ್ಯಾರೆಟ್ದು. ಸೊ ಅದರಿಂದಾಗಿ ಬಂಗಾರ ಗಗನ ಕುಸುಮ ಆಗ್ಬಿಟ್ಟಿದೆ ಬಹಳಷ್ಟು ಜನಕ್ಕೆ. ಆದ್ರೆ ಹಾಗಾಗಬಾರದು. ದೀಪಾವಳಿ ಅಮಾವಾಸ್ಯೆ ದಿವಸ ಈ ಒಂದು ಧನಾಕರ್ಷಕ ಮಣಿ ಮಂಡಲವನ್ನ ನೀವು ಧನಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡಿ ಅಲ್ಲಿ ಇಟ್ಕೊಂಡಾಗ ನಿಮ್ಗೆ ಇನ್ನೂ ಒಂದಿಷ್ಟು ಬಂಗಾರವನ್ನ ಖರೀದಿ ಮಾಡುವ ಯೋಗ ಬರಬೇಕು. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ನೀವ್ ಏನೇನು ಬಂಗಾರ ಗೋಲ್ಡ್ ಲೋನ್ ಅಂತ ಅಡಮಾನ ಇಟ್ಟಿದ್ದೀರಲ್ಲ, ಅದು ಫಸ್ಟ್ ಬಿಡಿಸ್ಕೊಂಡ್ ಬರೋಂಗಾಗ್ಬೇಕು. ಯಾರು ಕೂಡ ಬಂಗಾರ ಅಡ ಇಡಬಾರದು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಬಂಗಾರ ಅಡ ಇಡುವುದು ಒಂದು ದೋಷ, ಒಂದು ತಪ್ಪು. ಯಾರು ಆ ಕೆಲಸ ಮಾಡಿಬಿಡಿ ಅಂತ. ಈಗಾಗಲೇ ಅನಿವಾರ್ಯ ಕಾರಣಗಳಿಂದ ಇಟ್ಟಿದ್ದಾರೆ ಅಂದ್ರೆ ಕೂಡಲೇ ಅದನ್ನು ಬಿಡುಗಡೆ ಮಾಡ್ಕೊಂಡು ಆ ಬಂಗಾರ ನಿಮಗೆ ವಾಪಸ್ ನಿಮ್ ಕೈ ಸಿಗೋಂಗಾಗ್ಬೇಕು. ಆದ್ರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ, ಕುಬೇರ ಧನಲಕ್ಷ್ಮಿ ಹೋಮ, ಆಮೇಲೆ ಸಹಸ್ರ ಗುರುಶಾಂತಿ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲ ಈ ಒಂದು ಯಂತ್ರ ನಿಮಗೆ ಏನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿರ್ತಕ್ಕಂಥದ್ದು, ಜಾಸ್ತಿ ತರಿಸಿಲ್ಲ, ಲಿಮಿಟೆಡ್ ಆಗಿ ತರಿಸಿದೀವಿ. ವಿಶೇಷವಾಗಿ ಧನಲಕ್ಷ್ಮಿ ಪೂಜೆ ಹೋಮ ಇದೇ ಟೈಮಲ್ಲೇ ಇದನ್ನ ಕೊಡಬೇಕು ಅಂತಾರೆ. ಇದನ್ನ ಬಹಳ ವಿಶೇಷವಾಗಿ ಸಿದ್ಧಪಡಿಸಿದ್ದೇನೆ, ಆರ್ಡರ್ ಕೊಟ್ಟು ನಾನು ಬಹಳ ಗಮನ ಹರಿಸಿ ವಿಶೇಷವಾಗಿ ನಾನು ಇದನ್ನ ಸಿದ್ಧಪಡಿಸಿರೋದು. ಸೊ ತುಂಬಾ ಲಿಮಿಟೆಡ್ ಆಗಿ. ಸೊ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ. ಹಾಗೂ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗ್ಬೇಕು. ಆ ತರ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ತನಕ ನಿಮ್ ವಿಡಿಯೋ ನೋಡಿದಿರಾ ಅಂತ ನನಗ್ ಗೊತ್ತಾಗ್ಬೇಕಲ್ಲ. ಸೊ ದಯವಿಟ್ಟು ಓಂ ಗುರವೇ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ಎಲ್ಲರಿಗೂ ಗುರುವಿನ ಅನುಗ್ರಹವಾಗ್ಲಿ, ಏನು ಸಮಸ್ಯೆ ಆಗದೆ ಇರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ಈಗ ಮುಂದೆ ನಾನು ಮಂತ್ರವನ್ನ ಹೇಳ್ತೇನಲ್ಲ, ಆ ಮಂತ್ರವನ್ನ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಬೃಹಸ್ಪತೆ ಅತಿಗತರ್ಯೋ ಅರ್ಹಾ ದ್ವಿವದ್ ವಿಭಾತ ಕೃತಮಜ್ಜನೇಶು ಯದ್ದೀದಯಚ್ಛವಸರ್ತ ಪ್ರಜಾದದಸ್ಮಾಸು ದ್ರವಿಣಂಥೇ ಕಿಚಿತ್ರಂ. ಓಂ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಅಪಿಪಸ್ಸುತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನಾ ವಿವಾಸಂತಿ ಕವಯಃ ಸುಯಜ್ಞಾಃ. ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಸೀಮತಃ ಸುರುಚೋ ವೇನ ಆವಹ. ಸ ಬುಧ್ನಿಯಾ ಉಪಮಾ ಅಸ್ಯ ವಿಷ್ಟಾಃ ಸತಶ್ಚ ಯೋನಿಮಸತಶ್ಚ ವಿವಹ.